ಕುಣಿದು ಬಾರೆ ಒಲಿದು ಒಲಿದು ಬಾರೆ. It's a alcohol and don't worry, you can drink because I have tried Raki for the first time when I was 2 years old. Cheers. It's very strong. This is a family business. His name Gimmy's House is my father's name. It's a small business. My mom, she is a cooker. She has worked 10 years like a cooker in one of the most famous restaurants in Berak. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತು ಇದ್ದೀವಿ ನಮ್ಮ ಯುರೋಪಿನ ಪಿಜ್ಜಾ ಫ್ರೀ ಕಂಟ್ರಿ, ದಟ್ ಈಸ್ ಅಲ್ಬೇನಿಯಾ. ಸೊ ಅಲ್ಬೇನಿಯಾದಲ್ಲಿ ನಾವೊಂದು ಕಾರ್ ಹೈರ್ ಮಾಡಿದ್ದೀವಿ. ಸೊ ಇದು ನಮ್ಮ ಕಾರ್. ಸೊ ನೀವು ನೋಡ್ಬೋದು ಇಲ್ಲಿ ಇಂಡಿಯನ್ ಲೈಸೆನ್ಸಲ್ಲಿ ಕಾರ್ ಹೈರ್ ಮಾಡಲಿಕ್ಕೆ ಆಗ್ತದಾ ಅಂತ ನನಗೆ ತುಂಬ ಜನ ಕೇಳಿದ್ದಾರೆ. ಸೊ ಈ ವಿಡಿಯೋ ನೋಡ್ತಾ ಇರಿ. ನಾನು ಈಗ ಅಲ್ಲ, ಲಾಸ್ಟಿಗೆ ಹೇಳ್ತೇನೆ ಎಂತೆಲ್ಲ ರಿಕ್ವೈರ್ಮೆಂಟ್ಸ್ ಅಂತ. ಸೊ ವಿಡಿಯೋ ಫುಲ್ಲು ನೋಡ್ತಾ ಇರಿ. ಸೊ ನಾವೊಂದು ಕಾರ್ದು ಲುಕ್ ನೋಡುವ ಬನ್ನಿ. ಸೊ ಗಾಯ್ಸ್, ಇದು ಕಾರ್ i10, ಒಂದು ಹೊಸ ಕಾರ್ ಕೊಟ್ಟಿದ್ದಾರೆ, ಭಾರಿ ಒಳ್ಳೆ ಉಂಟು. ಇಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ನೀವು ತಗೊಳ್ಬೋದು. ಪ್ರೈಸ್ ರೇಟ್ ಎಲ್ಲ ನಾನು ಆಮೇಲೆ ಹಾಕ್ತೇನೆ. ಮತ್ತು ಇಲ್ಲಿ ಡ್ರೈವಿಂಗ್ ಲೆಫ್ಟ್ ಹ್ಯಾಂಡ್ ಡ್ರೈವ್ ಗೈಸ್, ನೀವು ನೋಡ್ಬೋದು ಲೆಫ್ಟ್ ಹ್ಯಾಂಡಲ್ಲಿ. ಮತ್ತೆ ಗೇರ್ ನೀವು ರೈಟ್ ಹ್ಯಾಂಡಲ್ಲಿ ಹಾಕಬೇಕಾಗ್ತದೆ. ಮೇಡಮ್, Hello. how are you feeling? Very good. You are what, mate? I'm alright, mate. Let's go, mate. Let's go, mate. Cheers, mate. Cheers, mate. ಗಾಯ್ಸ್, ಈಗ ನಾವು ಹೊರಟಿದ್ದೇವೆ ನಮ್ಮ ಮೊದಲನೆಯ ಡೆಸ್ಟಿನೇಷನ್, ದಟ್ ಈಸ್ ಬೇರೆಟ್, ದ ಸಿಟಿ ಆಫ್ 1000 ವಿಂಡೋಸ್ ಅಂತ ಕರೀತಾರೆ. ಸೊ ನಿಮಗೆ ನೋಡ್ಬೋದು ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್. ಕಾರು ತುಂಬ ಅಂದರೆ ವೆಲ್ ಮೇಂಟೈನ್ಡ್, ಆಲ್ಮೋಸ್ಟ್ ಹೊಸ ಕಾರ್ ಕೊಟ್ಟಿದ್ದಾರೆ. ಮತ್ತು ಇದು ಆಟೋಮ್ಯಾಟಿಕ್ ಗೇರ್ಸ್, ನೀವು ನೋಡ್ಬೋದು. ಆಟೋಮ್ಯಾಟಿಕ್ ತಗೊಂಡ್ರೆ ತುಂಬ ಈಸಿ. ಯಾಕೆಂದರೆ ನಮಗೆ ಕೆಲವು ಸಲ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅಂದರೆ ರೈಟ್ ಕೈಯಲ್ಲಿ ಡ್ರೈವ್ ಮಾಡಿ ಇಲ್ಲಿ ಗೇರ್ ಹುಡುಕ್ತೇವೆ, ಹಾಗೆಲ್ಲ ಆಗಬಾರ್ದು. ಸೊ ಅದಕ್ಕೆ ಆಟೋಮ್ಯಾಟಿಕ್ ಈಸಿ, ಖಾಲಿ ಒಂದು ಗೇರ್ ಹಾಕಿ ಸೀದಾ ಹೋದರೆ ಆಯಿತು. ಬನ್ನಿ, ಆನ್ ದಿ ವೇ ವ್ಯೂ ನೋಡ್ತಾ ನೋಡ್ತಾ ಬೇರೆಟ್ಟಿಗೆ ಹೋಗೋಣ, ಬನ್ನಿ. ಸೊ ಫೈನಲಿ ನಾವು ದ 1000 ವಿಂಡೋಸ್ ಅಂತ ಫೇಮಸ್ ಆಗಿರುವ ಈ ಸಿಟಿಗೆ ಇಲ್ಲಿ ರೀಚ್ ಆಗಿದ್ದೇವೆ. ಸೊ ನೀವು ನನ್ನ ಮುಂದೆ ನೋಡಬಹುದು.
ಗೈಸ್ ಇವತ್ತು ಟೆಂಪ್ರೇಚರ್ ಹವಾಮಾನ 13 ಡಿಗ್ರಿ ಉಂಟು. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿನ ಜನಗಳು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಿಮಗೆ ಎಂಥ ಮಾಹಿತಿ ಬೇಕಾದರೆ, ಯಾವುದು ಹೋಟೆಲ್ ಎಂತಾದರೂ ಬೇಕಾದರೆ ನೀವು ಅವರ ಹತ್ರ ಕೇಳ್ಬೋದು. ಯಾರು ಸಹ ನಿಮಗೆ ಚೀಟ್ ಮಾಡುವುದಿಲ್ಲ. ಸೊ ಬನ್ನಿ ಈಗ ಗೋರಿಕಾ ಬ್ರಿಡ್ಜ್ ಮೇಲೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೇವೆ ಅಲ್ಬೇನಿಯಾದ ಅತ್ಯಂತ ಸುಂದರವಾದ ನಗರ ಬೇರೆ. ಇದು 1000 ಕಿಟಕಿಗಳ ನಗರ ಅಂತ ನಾವು ಕರೆಯುತ್ತೇವೆ. ಏಕೆ ಅಂತ ನೋಡೋಣ ಬನ್ನಿ. ಗಾಯ್ಸ್, ನೀವು ನೋಡಬಹುದು, ಇದು ಅದು 1000 ಕಿಟಕಿಗಳು ಅಂತ ಹೇಳಿರುವ ಜಾಗ. ಸೊ ಇದು ಮನೆಗಳು ಪರಸ್ಪರ ಒಂದಕ್ಕೊಂದು ಅಂದರೆ ಅಟ್ಯಾಚ್ ಆಗಿ ಕಟ್ಟಿದ್ದಾರೆ. ಸೊ ದೂರದಿಂದ ನೋಡುವಾಗ ನಿಮಗೆ ಒಂದು ಕಂಪ್ಲೀಟ್ ಮನೆ ವಿತ್ 1000 ವಿಂಡೋಸ್ ಅಂತ ಕಾಣ್ತದೆ. ಸೊ ಅದುದರಿಂದ ಇದಕ್ಕೆ ದ ಸಿಟಿ ಆಫ್ 1000 ವಿಂಡೋಸ್ ಅಂತ ಕರೀತಾರೆ. ಅದರ ಮುಂದೆನೇ ನೀವು ನೋಡ್ಬೋದು ಸುಂದರವಾದ ನದಿ, ಮತ್ತು ಅಲ್ಲಿ ಮೇಲೆ ಒಂದು ಕಾಸಲಿದೆ. ಕಾಸಲಿಗೆ ಹೋಗಲಿಕ್ಕೆ ನೀವು ಒಂದು ಮೇ ಜೂನ್ ಆ ಟೈಮಲ್ಲಿ ಬಂದರೆ ಭಾರಿ ಒಳ್ಳೆಯದು. ಯಾಕೆಂದರೆ ಇವತ್ತಿನ 13 ಡಿಗ್ರೀಸ್ 10 ಡಿಗ್ರೀಸಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ. ಸೊ ಈ 1000 ವಿಂಡೋಸಿನ ಮನೆಗೆ ಬರಲಿಕ್ಕೆ ನಿಮಗೆ ಯಾವುದೇ ಎಂಟ್ರಿ ಫೀಸ್ ಹಾಗೂ ಎಂಥ ಯಾವುದೇ ಚಾರ್ಜಸ್ ಇಲ್ಲ. ಖಾಲಿ ಇಲ್ಲಿ ಒಂದು ಪಾರ್ಕಿಂಗ್ ಸಿಗ್ತದ ಅಂತ ಸ್ವಲ್ಪ ನೋಡಬೇಕು ಅಷ್ಟೇ. ಬೇರೆ ಎಂಥ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲಿ ಬೀಳುವುದಿಲ್ಲ. ಮತ್ತು ನಿಮಗೆ ಇಲ್ಲಿ ಟ್ರೆಡಿಷ್ನಲ್ ಫುಡ್ ಟೇಸ್ಟ್ ಮಾಡಲಿಕ್ಕೆ ತುಂಬ ಜಾಗ ಉಂಟು. ಸೊ ನೀವು ಯಾವುದಾದ್ರೂ ಒಂದು ಬಾರ್ ಇಲ್ಲಾದರೆ ರೆಸ್ಟೋರೆಂಟಲ್ಲಿ ಇಲ್ಲಿನ ಟ್ರೆಡಿಷ್ನಲ್ ಫುಡ್ ಟೇಸ್ಟ್ ಮಾಡಬಹುದು. ಗೈಸ್, ಈಗ ಟ್ರೆಡಿಷ್ನಲ್ ವೈನ್ ಟೇಸ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು. Very nice. ಸ್ಟ್ರಾಂಗ್ ಉಂಟು ತುಂಬ, ಆದರೆ ಟೇಸ್ಟ್. ಗೈಸ್, ಇದು ನೀವು ನೋಡ್ಬೋದು ಕ್ಯಾಪ್ಸಿಕಮ್, ಇದು ಒಳಗೆ ರೈಸ್, ಕ್ಯಾಪ್ಸಿಕಮ್ ಸ್ಟಫ್ಡ್ ರೈಸ್. ಇದು ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಉಂಟು. ಮತ್ತು ಇದು ಕರ್ಡ್ಸ್. This is the traditional of Vera. It's called Viennaise. Yes. Olives. This is homemade raki because we have a village up to the mountains. My grandpa was here before and he has plant trees with olives, grapes, cherries, figs and other things. And we make we use the olives from our trees. We use for the village salad. We use our olive oil. We make honey. We have 2 types of honey, with flour and with fruits. We have jams with cherries, with figs and other things. And we have one special jam which is made with rose, the flower. We make raki. This is not just a normal raki because the normal raki, this is filled up. And this is not just a normal raki because the normal color of the raki is transparent, like water. But this is yellow because my grandfather, when he takes the grapes, he smash, mix with water and he boiled up. And the raki is made. But this is yellow because my grandfather adds saffron. Okay. So it's raki with saffron. And has 40% alcohol. And don't worry, you can drink because I have tried raki for the first time when I was 2 years old. Cheers. It's very strong. So my name is Antonio.
And this is a family business. It's named Gimmy's House. Is my father's name. It's a small business. My mom, she is a cooker. She has worked 10 years like a cooker in one of the most famous restaurants in Berak. She has cooked there for famous people, and she has cooked there for politicians, showbiz, singer, and other things. And the famous restaurant now is closed because my mom left the job and now she works here. We lived here before in this house, 6 people, me, my mom, my dad, my older brother, my grandpa, my grandma, and we thought to make this a hotel, and my dad has innovation all of this by his hands. He worked very hard, like 7 a.m. to 10 p.m., 13 hours a day for 7 months, and he do such a hard and great job. We thought to make his name. Our dad name is Gimme, so his name Gimmy's House. Only me and my older brother speak English, understand English, and we serve like a waiter. We manage social media like Instagram, Google Maps, Facebook, and Booking. You are welcome at our hotel and restaurant too, and welcome. ಸೊ ಗಾಯ್ಸ್, ನಿಮಗೆ ಈ 1000 ಕಿಟಕಿಗಳ ನಗರ ಹೇಗೆ ಆಯಿತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಇಂತಹ ಒಳ್ಳೆ ಲೊಕೇಶನಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಅದನ್ನು ನೋಡಲಿಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರುವ ತನಕ ವೇಟ್ ಮಾಡಿ. ಸಿ ಯು.